ತಿರುಪತಿಗೆ ಬಂದಾಗ ಸ್ವಾಮಿಗೆ ಮುಡಿ ಕೊಡುವಂತ ಪದ್ಧತಿ ಇದೆ. ಈ ಮುಡಿ ಕೊಡುವಂತ ಪದ್ಧತಿ ಯಾಕೆ ಶುರುವಾಯ್ತು? ಇದ್ರ ಹಿಂದೆ ಏನಾದ್ರೂ ಒಂದು ಕಥೆ ಇದೆಯಾ ಅಂತ? ಮುಡಿ ಅಂತಕ್ಕಂಥದ್ದು ತಿರುಮಲೆಯಲ್ಲಿ ವಿಶೇಷವಾದಂತಹ ಸಂಗತಿ. ಅದಕ್ಕೆ ನೀಲ ಅಂತ ಕೂಡ ಅಂತೀವಿ ನಾವು. ನೀಲ ಅಂತಕ್ಕಂತಹ ಭಕ್ತೆ ಇದ್ದಳು. ಅವಳು ಸ್ವಾಮಿಯ ಮಹಾನ್ ಭಕ್ತೆ. ಅವಳನ್ನ ಬೆಟ್ಟವಾಗ್ಲೂ ಕೂಡ ಇದಕ್ಕೆ ಹೇಳಿದ್ದಾಳೆ. ನೀಲಾದ್ರಿ ಅಂತಕ್ಕಂಥ ಗಿರಿ ಕೂಡ ಇದೆ. ಈ ಸ್ವಾಮಿಯನ್ನ ಸೇವೆ ಮಾಡ್ತಾ ಇದ್ದಾಗ ವರ ಕೇಳ್ತಾಳೆ, ಈ ತರ ಇದೆ. ಅವಳಿಗೆ ಒಂದು ಕಾಲದಲ್ಲಿ ಅದು ಇನ್ನೊಂದು ಉಪಕಥೆ ಬೇರೆ ಇದೆ. ಅದರಲ್ಲಿ ಕೂದಲು ಬಹಳ ವಿಚಿತ್ರವಾಗಿರುತ್ತೆ ಅವಳಿಗೆ. ಆ ಕೂದಲು ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಬಂದು ಕೆಡುತ್ತೆ. ಕೂದಲು ಕೆಟ್ಟಾಗ ಏನಾಗುತ್ತೆ, ಸ್ವಾಮಿ ವರ ಕೊಡ್ತಾನೆ, ಈ ತರ ನಿಂದು ಕೂದಲು ಬಹಳ ಸುಂದರವಾಗಿತ್ತು. ಕಲಿಯುಗದಲ್ಲಿ ಎಲ್ಲಾ ಭಕ್ತರು ಕೊಡ್ತಕ್ಕಂತಹ ಕೂದಲು ನಿನಗೆ ಆಭರಣವಾಗಿ ಆಗಿ ಒಳ್ಳೆ ಕೂದಲು ಬರಲಿ ಅಂತ ವರ ಕೊಡ್ತಾನೆ. ಆ ವರಕ್ಕೆ ಅನುಗುಣವಾಗಿ ಈಗಲೂ ಕೂಡ ಬೆಟ್ಟದ ಮೇಲೆ ಶ್ರೀವಾರಿ ಕಲ್ಯಾಣ ಕಟ್ಟ ಅಂತಕ್ಕಂತಹ ಜಾಗದಲ್ಲಿ ಎಲ್ಲಾ ಭಕ್ತರು ಕೂಡ ಸ್ವಾಮಿಗೆ ಮುಡಿಯನ್ನ ಅರ್ಪಣೆ ಮಾಡ್ತಾರೆ.